ಕೆಎಸ್ಆರ್ಟಿಸಿ ಬಸ್ನವರ ಜೊತೆಗೆ ಮಹಾರಾಷ್ಟ್ರದವರ ಪುಂಡಾಟ ಈಗ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಘಟನೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಶಿವಸೇನೆ ಪುಂಡರು ಪುಂಡಾಟಿಕೆ ಮೆರೆದಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ತಡೆದು ಚಾಲಕನ ಮೇಲೆ ಕೇಸರಿ ಬಣ್ಣವನ್ನ ಸುರಿದಿದ್ದಾರೆ. ಸಾಲ್ದು ಅಂತ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗು ಅಂತ ಒಂದು 10-15 ಜನ ಸೇರ್ಕೊಂಡು ದುಂಬಾಲು ಬಿದ್ದಿದ್ದಾರೆ. ಅನಿವಾರ್ಯವಾಗಿ ಬಸ್ನ ಚಾಲಕ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ್ದಾರೆ. ಜೊತೆಗೆ ಜೈ ಕರ್ನಾಟಕ ಅಂತ ಕೂಡ ಹೇಳಿದ್ದಾರೆ. ಸೊಲ್ಲಾಪುರದಿಂದ ಇಳಕಲ್ ಕಡೆಗೆ ಹೊರಟಿದ್ದಂತಹ ಬಸ್ ಇದಾಗಿದೆ. ಈಗಾಗಲೇ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗೋದು, ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರುವಂತಹ ಬಸ್ಗಳನ್ನು ಆಗಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಗಡಿಯಲ್ಲಷ್ಟೇ ಬಸ್ಗಳ ಓಡಾಟ ಇರೋದು. ಆದರೆ ಬಿಜಾಪುರದಿಂದ ಹೋಗಿರುವಂತಹ ಬಸ್ಗಳನ್ನ ಈ ರೀತಿ ನಡೆಸ್ಕೊಳ್ತಿದ್ದಾರೆ. पाठवताय त्यांना जय पवारने कर्नाटक सरकारला इशारा आहे. आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानिक वागणूक त्यांना भगवत पासून त्यांना पाठवत आहे. त्यांना आमच्या ड्रायव्हर, आमच्या कंडक्टरला आमच्या गाड्या दाबो केलेत. दर उद्या जय महाराष्ट्र जय जय हिंद, जय महाराष्ट्र, जय कर्नाटक. आता मी सांगतो, जर हे कर्नाटकी लोक जर जय महाराष्ट्र म्हणत नसतील तर आमची महाराष्ट्र संस्कृती म्हणून आम्ही ते सत्कार केलाय. तर ह्याच्या पुढे ಶಿವಸೇನೆಯವರ ನಡವಳಿಕೆಗಳು ಹೇಗಿದೆ ನೋಡ್ತಾ ಇದ್ರಿ. ಆತನ ಬಳಿ ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಕೂಗಿಸ್ಕೊಂಡಿದ್ದು ಅಲ್ಲದೆ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಕೇಕೆ ಹಾಕ್ಕೊಳ್ತಾ ಇದ್ದಾರೆ. ಒಬ್ಬ ಅಮಾಯಕ ಚಾಲಕನನ್ನ ಹಿಡ್ಕೊಂಡು ಇಷ್ಟು ಜನ ಇನ್ನು ಹೀಗೆ ನಡ್ಕೊಂಡ್ರೆ ಆತ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಬಂದು ಅದೇ ರೀತಿಯಾದಂತಹ ನಡವಳಿಕೆ ತೋರಿಸಿ.